ಹಾಯ್ ನಮಸ್ಕಾರ. ಯಾಶ್ವಿ ವ್ಲಾಗ್ಸ್ಗೆ ಸ್ವಾಗತ. ಒಬ್ಬ ಗೃಹಿಣಿಯಾಗಿ ನನಗೆ ತುಂಬ ಬೇಜಾರಾದಾಗ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮನೆಯಲ್ಲಿ ನಮ್ಮನ್ನು ನಂಬಿ ಇರ್ತಾರಲ್ವ, ಅವರಿಗೆ ಫಸ್ಟು ಹೊಟ್ಟೆಗೆ ಏನಾದರೂ ಹಾಕಬೇಕಾಗತ್ತೆ. ಸೊ ನನಗೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅನ್ನೋ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಮೊದಲು ನನಗೆ ತುಂಬ ಈಸಿಯಾಗಿರೋ ಅಡುಗೆನ ಚೂಸ್ ಮಾಡ್ಕೊತೀನಿ. ನನಗೆ ಎವ್ರಿ ಟೈಮ್ ಸೊಪ್ಪು ಸಾರು ಮಾಡೋದಂದರೆ ತುಂಬಾ ಈಸಿ. ಸೊ ಇವತ್ತು ನಾನು ಸೊಪ್ಪು ಸಾರು ಮಾಡೋಣ ಅಂತ ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡು ಮಾಡ್ತಾಯಿದ್ದೀನಿ. ಮನೆಯವರಿಗೆಲ್ಲ ಏನಿಷ್ಟ ಆಗುತ್ತೋ ಅದನ್ನು ಮಾಡೋದಕ್ಕಿಂತ ನಮಗೆ ಬೇಜಾರಾಗಿರೋ ಟೈಮಲ್ಲಿ ನಮಗೇನು ಇಷ್ಟ ಅಥವಾ ನಮಗೆ ಬೇಗ ಆಗುವಂಥ ಅಡುಗೆನ ಮಾಡೋದು ಬೆಸ್ಟಾಗಿರುತ್ತೆ. ನಮ್ಮ ಲೈಫ್ ಸ್ಟೈಲಲ್ಲಿ ನಾನು ಕೆಲವೊಂದು ಚೇಂಜಸ್ನ ಮಾಡಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಾವು ಶುಗರ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿದ್ದೀವಿ, ಬೆಲ್ಲ ಯೂಸ್ ಮಾಡ್ತೀವಿ ಅಂತ. ಸೊ ನೆಕ್ಸ್ಟ್ ಚೇಂಜ್ ಏನು ನಾನು ಮಾಡಿರೋದು ಅಂದರೆ, ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ತಿಲ್ಲ ಇವಾಗ. ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಿದ್ದೀವಿ. ಅಂದರೆ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ, ರಿಫೈನ್ಡ್ ಅಲ್ಲ, ಫಿಲ್ಟರ್ಡ್ ಅಲ್ಲ. ಸೊ ರಿಫೈನ್ಡ್ ಆಯಿಲ್ ಪ್ಯಾಕೆಟ್ನ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ನಾನು ಯೂಸ್ ಮಾಡ್ತೀನಿ, ಬಟ್ ಯಾವಾಗ ಅಂದರೆ ಏನಾದರೂ ಡೀಪ್ ಫ್ರೈ ಮಾಡುವಾಗ. ಯಾಕಂದರೆ ಡೀಪ್ ಫ್ರೈ ಕಡಲೆಕಾಯಿ ಎಣ್ಣೆಯಿಂದ ಮಾಡಿದ್ರೆ ಅದು ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಟೇಸ್ಟ್ ವೇರಿಯೇಷನ್ ಇರುತ್ತೆ. ಎರಡನೇದಾಗಿ ನಾನು ಮಾಡೋದು ಗಿಡಗಳಿಗೆ ನೀರು ಹಾಕೋದು. ಸೊ ನಮ್ಮ ಮಕ್ಕಳು ಹಾಗೆ ಮನೆಯವ್ರನ್ನ ಬಿಟ್ಟು ನೆಕ್ಸ್ಟ್ ನಮ್ಮನ್ನು ನಂಬಿ ಯಾರಿರ್ತಾರೆ, ಗಿಡಗಳು ಹಾಗೆ ನಮ್ಮ ಪೆಟ್ಸು, ನಾಯಿ, ಬೆಕ್ಕು ಯಾರಾದರೂ ಆಗಿರ್ಬೋದು. ಸೊ ಎರಡನೇದಾಗಿ ನಾವು ಇವ್ರಿಗೆ ಕೇರ್ ಮಾಡಲೇಬೇಕು. ಹಾಗಾಗಿ ನಾನು ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ನಿಮಗೆಲ್ಲ ಅಡುಗೆ ಮಾಡಬೇಕು ಅಂದಿದ ತಕ್ಷಣ ಥಟ್ ಅಂತ ನೆನಪಾಗೋ ಈಸಿ ರೆಸಿಪಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮೂರನೇದಾಗಿ ನಾನು ಮಾಡ್ಕೊಳ್ಳೋದು ಸೆಲ್ಫ್ ಕೇರ್. ಇಷ್ಟೆಲ್ಲ ಕೆಲಸದ ಮಧ್ಯೆ ನಮಗೆ ನಾವೇ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗದೆ ಇರುವಾಗ ಅದರಿಂದನೂ ನಮಗೆ ಜಿಗುಪ್ಸೆ ಬಂದರೂ ಬರ್ಬೋದು. ಅಂಥ ಟೈಮಲ್ಲಿ ನಾನೊಂದು ಸ್ವಲ್ಪ ಫೇಸ್ ಕ್ಲೀನು, ಸ್ಕ್ರಬ್ಬಿಂಗು ಆ್ಯಂಡ್ ಫೇಸ್ ಪ್ಯಾಕು ಹಾಕ್ಕೊಳ್ತೀನಿ.
ಸೊ ಯಾವ ಹೆಣ್ಣಿಗೆ ತಾನೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರಲ್ಲ. ಸೊ ಹೀಗೆ ಮಾಡೋದ್ರಿಂದ ಸ್ವಲ್ಪನಾದರೂ ಮುಖ ಗ್ಲೋ ಆಗೋದ್ರಿಂದ ಮನ್ಸಿಗೆ ಸ್ವಲ್ಪ ಖುಷಿ ಆಗುತ್ತೆ. ಆ್ಯಂಡ್ ಆಲ್ವೇಸ್ ಎಲ್ಲರಿಗೂ ನಾವು ಚೆನ್ನಾಗಿ ಕಾಣಿಸ್ದಾಗ ನಮಗೆ ಮನಸ್ಸಿಗೆ ಖುಷಿ ಆಗುತ್ತೆ, ಹಾಗೆ ಕಾನ್ಫಿಡೆನ್ಸ್ ಫೀಲ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪೂಜೆ ಮಾಡಿದ್ಮೇಲೆ ಮನಸ್ಸಿಗೆ ಕಂಪ್ಲೀಟಾಗಿ ನೆಮ್ಮದಿ ಆಗುತ್ತೆ. ಪ್ಲೀಸ್ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.